ಅಳಿಯ ಡಾಕ್ಟರ್ ಮಂಜುನಾಥ್ ಮಾತನಾಡಿದ್ದಾರೆ. ಇವಾಗ ನಾವು ವಿಧಿವಿಧಾನಗಳನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ ವಿನಂತಿ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಾವು ಇಲ್ಲಿ ಬೆಂಗಳೂರಿಂದ ಹೊಳೆನರಸೀಪುರ ತಲುಪಿದ್ದೇ ಬೆಳಗಿನ ಜಾವ 4 ಗಂಟೆ. ಹೀಗಾಗಿ ಅಮ್ಮವರ ದರ್ಶನವನ್ನು ತಾವು ಅಲ್ಲೇ ಮಾಡಬೇಕಾಗುತ್ತೆ. ಈಗ ಮೆರವಣಿಗೆ ಎಷ್ಟು ಅವರ್ ಇರುತ್ತೆ ಸರ್? ಮೆರವಣಿಗೆ ಒಂದು 2 ಅವರ್ಸ್ ಇರುತ್ತೆ. ಅಂತ್ಯಕ್ರಿಯೆ 2 ರಿಂದ 3 ಗಂಟೆ. ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಬರ್ತಾ ಇದ್ದಾರೆ, ಕೋಟೇಶನ್ ಅಲ್ಲ, ಈಗಿನ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದಂಥ ನಮ್ಮ ರಾಜ್ಯದ ಸಚಿವರಾದ ಸೋಮಣ್ಣ ಅವರು ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ, ಹಾಗೂ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ. ಇನ್ನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಮನೋಹರ್ ಲಾಲ್ ಖಟ್ಟರ್ ಅವರು ಬರ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳು ಬರ್ತಾರೆ. ಕೇಂದ್ರ ಸಚಿವರೆಲ್ಲರೂ ಕೂಡ ಬರಲಿದ್ದು ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಅಳಿಯ ಸಂಸದ ಡಾಕ್ಟರ್ ಮಂಜುನಾಥ್ ಅವರು. ಹರದನಹಳ್ಳಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ರವಾನಿಸೋದಕ್ಕೆ ಸಕಲ ಸಿದ್ಧತೆಗಳಾಗಿದ್ದು, ಹರದನಹಳ್ಳಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೇ ಬಂದು ಅಂತಿಮ ನಮನ ಸಲ್ಲಿಸುವಂತೆ ಕೋರಿಕೊಂಡ್ರು. ಯಾಕಂದರೆ ನಿನ್ನೆಯಿಂದಲೂ ಕೂಡ ಅಂತಿಮ ಯಾತ್ರೆಯಲ್ಲಿ ಬಂದು ಬೆಳಗಿನ ಜಾವ ಬಂದು ತಲುಪಿರುವಂಥದ್ದು ರೇವಣ್ಣ ಅವರ ನಿವಾಸಕ್ಕೆ ಪಾರ್ಥಿವ. ಹಾಗಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರಬೇಕಾಗಿದೆ. ನಂತರ ಮಧ್ಯಾಹ್ನದ ಬಳಿಕ 2 ಗಂಟೆಯಿಂದ 4 ಗಂಟೆ ಹೊತ್ತಿನಲ್ಲಿ ಅಂತಿಮ ವಿಧಿವಿಧಾನ ಜರುಗುತ್ತೆ. ಅದಕ್ಕಾಗಿ ಅಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪತ್ನಿಯಂದು ಭಾವುಕರಾದಂತಹ ದೇವೇಗೌಡರನ್ನು ಬಂದವರೆಲ್ಲರೂ ಕೂಡ ಸಂತೈಸ್ತಾ ಇದ್ದಾರೆ. ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನೆಚ್ಚಿನ ಮಡದಿ ಅಕಾಲಕ್ಕ ಈಗ ಮರಣವನ್ನು ಹೊಂದಿರುವಂಥದ್ದು. ಅಂದರೆ ಸುದೀರ್ಘವಾದಂಥ ದಾಂಪತ್ಯ ಜೀವನ ಅವ್ರದ್ದು. 72 ವರ್ಷಗಳ ಈ ದಾಂಪತ್ಯ ಜೀವನದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತಂಥವರು ಚೆನ್ನಮ್ಮ. ಹಾಗಾಗಿ ಹಿರಿಜೀವ ಇಳಿಜೀವ ತಮ್ಮ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನೋವಿನಲ್ಲಿದೆ. ಭಾವುಕರಾಗಿ ತಮ್ಮ ಪತ್ನಿಯ ಪಾರ್ಥಿವದಿದ್ರು ಕುಳಿತಿದ್ದಾರೆ ದೇವೇಗೌಡರು. ಅವರನ್ನು ಬಂದವರೆಲ್ಲರೂ ಕೂಡ ಸಂತೈಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂತಹ ಸಾರ್ವಜನಿಕ ವರ್ಗ ನೋಡ್ತಾ ಇದ್ದೀವಿ. ದಾರಿಯುದ್ದಕ್ಕೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದರು. ಈಗ ರೇವಣ್ಣ ಅವರ ನಿವಾಸಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿಯೇ ಅಳಿಯ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಕೋರ್ಕೊಳ್ತಾ ಇದ್ರು, ಇಲ್ಲಿ ಇನ್ನು ಮತ್ತು ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡುವಂಥದ್ದು ಕಷ್ಟಕರವಾಗುತ್ತೆ, ಎಲ್ಲರೂ ಹರದನಹಳ್ಳಿಗೆ ಬನ್ನಿ ಎನ್ನುವಂಥ ಕರೆಯನ್ನು ಕೊಟ್ಟರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಇಲ್ಲಿಂದ ರವಾನೆಯಾಗುತ್ತೆ. ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂಥವರನ್ನು ತಡೆಯುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಯಾಕಂದರೆ ಹೊತ್ತು ಮೀರ್ತಾ ಇದೆ. ಈ ಮಧ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಜನ. ಹರದನಹಳ್ಳಿಯಲ್ಲೇ ಅವರ ನೆಚ್ಚಿನ ದೇವರ ಸಾನ್ನಿಧ್ಯದ ಸಮೀಪದಲ್ಲೇ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ. ಸಕಲ ಸಿದ್ಧತೆಗಳಾಗಿದೆ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ. ಸುಮಾರು 50,000ದಷ್ಟು ಆಸರದ ವ್ಯವಸ್ಥೆಯೇ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಅವರ ಪುತ್ರ ರೇವಣ್ಣ. ಅಂದರೆ ಲಕ್ಷಾಂತರ ಮಂದಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಕೇಂದ್ರ ಸಚಿವರುಗಳಾದಿಯಾಗಿ ಗಣ್ಯರು ಬರ್ತಾರೆ, ಮುಖ್ಯಮಂತ್ರಿಗಳು ಆಗಮನವಾಗಲಿದೆ. ಅಪಾರ ಜನಸಾಗರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಪುತ್ರಿ ಅನಸೂಯ ಅವರು ಹೇಳ್ತಾ ಇದ್ರು, ನಮ್ಮ ಅಪ್ಪ ಅಮ್ಮನ ದಾಂಪತ್ಯ ಜೀವನ, ವೈಯಕ್ತಿಕ ಜೀವನ ಹೇಗಿದೆ ಅಂತಂದರೆ, ಆ ಜೀವನ ಎನ್ನುವಂಥ ಪರೀಕ್ಷೆಯಲ್ಲಿ ಅವರು ರ್ಯಾಂಕ್ ಹೋಲ್ಡರ್ಸ್, ಎಲ್ರಿಗೂ ಮಾದರಿ ಅಂತ.
ಮೊಮ್ಮಕ್ಕಳು ಕೂಡ ಬರ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಜಾಸ್ತಿ ಜನ ಅಜ್ಜಿಯ ಅಂತಿಮ ನಮನ ಸಲ್ಲಿಕೆಗೆ ಆಗಮಿಸ್ತಾ ಇದ್ದಾರೆ.